FIR ಆದರೆ ಬಿಜೆಪಿ ಅವ್ರದ್ದು, ರಾತ್ರಿಯಲ್ಲಿ ಹೋಗ್ತೀರಿ ಎತ್ತಕ್ಕಂಬರ್ಲಿಕ್ಕೆ? ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕ್ಬಿಟ್ರು, ಅದಕ್ಕೆ FIR ಮಾಡಿಬಿಟ್ಟು ರಾತ್ರಿ ಹೋಗಿ ಹಿಡ್ಕೊಂಡ್ ಬರ್ತಾರೆ, ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ. CT ರವಿ ಅವ್ರದ್ದು FIR ಆಯ್ತು, ಅರ್ಧ ಗಂಟೆನೂ ಬಿಟ್ಟಿಲ್ಲ, ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡು ತಕ್ಕೊಂಡು ಬಿಟ್ರಲ್ಲ. ಇವ್ರನ್ನ ಯಾಕೆ ಬಿಟ್ಟಿದ್ದೀರಿ? ಇವ್ರಿಗೆ ಯಾರು ರೆಕಮೆಂಡೇಶನ್ ಇದೆ ಈಗ ಹೇಳಿ ನೀವು? ಅಂದಮೇಲೆ 2-3 ಕಡೆ ಪ್ರಿಯಾಂಕಾ ಖರ್ಗೆ ಅವರ ಇದು ಕೂಡ ಇಲ್ಲಿದೆ. ಎರಡನೇದಾಗಿ ಇಲ್ಲಿ ಸುಪಾರಿ ವಿಷಯ ಇಲ್ವಾ? ಇದು ನಕಲಿನಾ? ಆಂದೋಳ ಸ್ವಾಮಿ, ಚಂದು ಪಾಟೀಲು, ಮಣಿಕಂಠ ರಾಠೋಡು, ಬಸವರಾಜ್ ಮತ್ತಿಮೋಡು ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಸುಪಾರಿ ಕೊಡ್ಲಿಕ್ಕಿದೆ ಅಂತಂದ್ರೆ ಅವರೇ ಮೆನ್ಷನ್ ಮಾಡಿದ್ದಾರೆ. ತೀರ್ಕೊಂಡ ವ್ಯಕ್ತಿ ನೋವಿನಿಂದ ತನ್ನ ಕಷ್ಟಗಳನ್ನು ಹೇಳ್ಕೊಂಡಿರ್ತಾನೆ, ಅದು ಸತ್ಯ ಇದೆ ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ಯೂಟರ್ನ್ ನೋಡಿದ್ದೀರಿ? ಈಗ ಇಲ್ಲಿ ಸುಳ್ಳು ನಾವು ಹೇಳ್ತಿದೀವಾ, ನೀವು ಹೇಳ್ತಿದ್ದೀರಾ? ಹೇಳಿ ನಮಗೆ. ಬಿಜೆಪಿಯವರು ಸುಳ್ಳುಗಾರರು, ನನ್ನನ್ನು ಸುಳ್ಳು ಮಾಡಿದ್ದೀರಿ. ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನನ್ನ ರಾಜಕೀಯ ವಯಸ್ಸು ಎಷ್ಟಿದೆ ಗೊತ್ತಾ? ನಿಮ್ಮ ವಯಸ್ಸು ಅಷ್ಟಾಗಿಲ್ಲ. ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ, ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ. ನೀವೇನು ಮಾಡ್ತೀರಿ? ಬರೀ ನಮ್ಮನ್ನ, ನಿಮ್ಮ ಹೆಸರು ಯಾಕೆ ತಗೊಳ್ತೀನಿ ಇಲ್ಲಿ ಅಂದ್ರೆ, ನೀವು ಸಚಿವರು, ನಿಮ್ಮ ಹೆಸರು ಇದರಲ್ಲಿ ಇದೆ ಡೆತ್ ನೋಟ್ ಅಲ್ಲಿ, ಅದಕ್ಕೆ ತಗೊಳ್ತೀನಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ. ರಾಜಕೀಯ ನಾನು ಬಹಳ ಕಾಲ ಮಾಡಿದ್ದೀನಿ. ವೈಯಕ್ತಿಕವಾಗಿ ನಿಂದಿಸೋದನ್ನು ಬಿಡ್ರಿ. ಆಮೇಲೆ ನಿಮ್ಮ ನೇತೃತ್ವದಲ್ಲಿ ಬಹಳ ಚರ್ಚಿತ ವಿಷಯ, ಗುಲ್ಬರ್ಗದಲ್ಲಿ ಹನಿ ಟ್ರ್ಯಾಪ್ ಕೇಸು. ಇಲ್ಲಿವರೆಗೂ ನಾವು ಅನ್ಕೊಂಡಿದ್ವಿ ಯಾರ್ದು ಹನಿ ಟ್ರ್ಯಾಪ್ ನಡೀತಾ ಇತ್ತು, ಏನೇನೋ ಪಾಪ ಅಲ್ಲಿ ಏನೇನೋ ಆಗಿದೆ ಅಂತ. ಈಗ ಈ ಪತ್ರದಲ್ಲಿ ಹನಿ ಟ್ರ್ಯಾಪ್ನ ವಿಷಯವನ್ನ ಸಚಿನ್ ಬರೆದಿದ್ದಾರೆ. ಈ ಗ್ಯಾಂಗು 3-4 ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹೊರಗಡೆಯಿಂದ ತಂದು. ಯಾವ ವ್ಯಕ್ತಿ ಬಾಲ ಬಿಚ್ಚಿದ್ರೆ, ಅವನೇನಾದ್ರೂ ಮಾತಾಡಿದ್ರು ಅಂದ್ರೆ ಹನಿ ಟ್ರ್ಯಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ಅಂತ ಅವನು ಬರೆದಿದ್ದಾನೆ. ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಸಚಿನ್ ಬರೆದಿದ್ದಾನೆ. ನೀವು ಮಾತಾಡೋದು ನೋಡಿದೆ ನಾನು. ನಿಮ್ಮ ಮನಸ್ಸು ನಿಮ್ಮ ಜೊತೆಯಲ್ಲಿ ಇದೆಯಾ? ನಿಮ್ಮ ಆರೋಗ್ಯ ಸರಿ ಇದೆಯಾ? ಇತಿಮಿತಿ ಇಲ್ಲದೆ ಮಾತಾಡ್ತಿದ್ದೀರಿ ನೀವು. ವಿಷಯ ಏನಿದೆಯೋ ಅಷ್ಟೇ ಮಾತಾಡಬೇಕು. ಅದನ್ನು ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದು ಬಿಜೆಪಿಯವರ ಕೆಲಸ, ದಾರಿ ತಪ್ಪಿಸೋದು ಕೆಲಸ. ಇದು ದಾರಿ ತಪ್ಪಿಸೋದಾ? ಈಗ ನೀವು ದಾರಿ ತಪ್ಪಿದ್ದೀರಿ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ತಪ್ಪಿಸ್ಕೊಂಡು ನೀವು ಇಲ್ಲದಿದ್ದ ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತೀರಿ ನೀವು. ನಾವೆಲ್ಲ ಬಿಟ್ಟು ವಿಷಯ ಮಾತಾಡ್ತೀವಿ. ನಿಮಗೂ ನಮಗೂ ಇರೋ ವಿಷಯ ಇಷ್ಟೇ, ವ್ಯತ್ಯಾಸ ಇಷ್ಟೇ. ಡೆಲ್ಲಿಯಿಂದ ನನಗೆ ಗೊತ್ತಿದೆ, ಡೆಲ್ಲಿಯಲ್ಲಿ ಕುಳಿತುಕೊಂಡು ಯಾರ್ಯಾರಿಗೆ ಫೋನ್ಗಳು ಬರ್ತಾ ಇದೆ. ಇದುವರೆಗೂ ಅವರ ಪರವಾಗಿ 3 ಜನರು ಮಾತಾಡಿದ್ದಾರೆ. ಒಂದು ಮುಖ್ಯಮಂತ್ರಿಗಳು ಮಾತಾಡಲೇಬೇಕು. ಮುಖ್ಯಮಂತ್ರಿಗಳೇ ಮಾತಾಡಲಿಲ್ಲ ಅಂತಂದ್ರೆ ಅವರ ಮುಖ್ಯಮಂತ್ರಿ ಸ್ಥಾನ ಇರುತ್ತಾ? ಅವರು ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ. ಪಾಪ ಅವ್ರ ಕಷ್ಟ ನಮಗ್ ಗೊತ್ತಾಗತ್ತೆ. ಸಿದ್ದರಾಮಯ್ಯನವರು ಯಾವ ರೀತಿ ತೊಂದರೆಯಲ್ಲಿದ್ದಾರೆ ಅನ್ನೋ ನಮಗ್ ಗೊತ್ತಾಗತ್ತೆ. ಒಬ್ಬರು ಪ್ರಿಯಾಂಕಾ ಖರ್ಗೆ ಅವರ ವಿಚಾರವಾಗಿ ಸಿದ್ದರಾಮಯ್ಯನವರು ಮಾತಾಡಿಲ್ಲ ಅಂತಂದ್ರೆ ಅವರ ಸ್ಥಾನ ಉಳಿಯಲ್ಲ ಅಂತ ಅಲ್ವಾ? ಹೌದಲ್ವೇ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವರು ಸಪೋರ್ಟ್ ಮಾಡಿ ಮಾತಾಡಲಿಲ್ಲ ಅಂದ್ರೆ ಅವ್ರ ಕಷ್ಟ ಆಗತ್ತೆ. ಯಾಕಂದ್ರೆ ಅವ್ರ ಮುಖ್ಯಮಂತ್ರಿಗಳು ಅವ್ರ ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ. ಒಂದು ಸಮಯ
ಉಪಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಅಂತಂದ್ರೆ ಮುಂದೆ ಆ ಸ್ಥಾನಕ್ಕೆ ಬರಬೇಕಾಗಿದೆ. ಅದಕ್ಕೆ ಯಾರನ್ನು ಓಲೈಕೆ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಅವರು. ಮತ್ತೆ ಗೃಹ ಸಚಿವರು ಅವ್ರ ಇಲಾಖೆ ವಿಷಯ ಅವರು 3 ಬಿಟ್ರೆ ಇನ್ಯಾರು ಮಾತಾಡಿಲ್ಲ. ಯಾಕೆ ಮಾತಾಡುತ್ತಾ ಇಲ್ಲ ನೀವೆಲ್ಲ ಮಂತ್ರಿಗಳು ಅಂತ ಮೇಲಿಂದ ಒತ್ತಡಗಳು ಬರ್ತಾ ಇದೆ, ದೆಹಲಿಯಿಂದ, ಹೆಡ್ ಕ್ವಾರ್ಟರ್ ಇಂದ. ಆದ್ರೂ ಅವ್ರು ಮಾತಾಡಕ್ ಆಗ್ತಾ ಇಲ್ಲ ಪಾಪ. ಯಾಕೆಂದ್ರೆ ಸತ್ಯ ಏನು ಅನ್ನೋದು ಇಲ್ಲಿ ಕೈಯಲ್ಲಿದೆ, ಕೈಗನ್ನಡಿ ಸತ್ಯ ಇದೆ.